ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಪ್ರೇರ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮಾರ್ಚ್ 17ರ ನಂತರ ಮೀನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಅದರಲ್ಲೂ ಈ ಮಾರ್ಚ್ 17ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಅದೃಷ್ಟಗಳನ್ನು ತರಲಿದೆ, ಹಾಗೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಹಣಕಾಸಿನ ವಿಚಾರದಲ್ಲಿರ್ಬೋದು, ನಿಮ್ಮ ವ್ಯವಹಾರದಲ್ಲಿ, ಹಾಗೆ ವ್ಯಾಪಾರ ಮತ್ತು ಶಿಕ್ಷಣದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ಮೀನ ರಾಶಿಯವರು ಕಾಣ್ತಾ ಬರ್ತೀರಿ. ಹಾಗೆಯೇ ಈ ಸಾತಿಯ ಈ ಸಮಯದಲ್ಲಿ ಈ ಮೀನ ರಾಶಿಯವರಿಗೆ ಏನೆಲ್ಲ ಅದೃಷ್ಟವು ಈ ಮಾರ್ಚ್ 17ರ ನಂತರ ಹೊರೆಯಲಿದೆ. ಹಾಗೆಯೇ ಈ ಯುಗಾದಿ ಅಮಾವಾಸ್ಯೆಯು ಕೂಡ ಇರೋದರಿಂದ ಈ ಅಮಾವಾಸ್ಯೆಯ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಒಟ್ಟಾರೆಯಾಗಿ ಈ ಮಾರ್ಚ್ ತಿಂಗಳು ಏನೆಲ್ಲ ಶುಭ ಫಲಗಳನ್ನು ಈ ರಾಶಿಯವರಿಗೆ ನೀಡಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಈ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಆಕರ್ಷಕ ವ್ಯಕ್ತಿತ್ವ ಹೊಂದಿದಂತಹ ಗುಣ ಹೊಂದಿರಂತಹ ಈ ಮೀನ ರಾಶಿಯವರು ಗುಪ್ತ ಒತ್ತಡಗಳ ನಡುವಿನ ಸಮತೋಲನವನ್ನು ಈ ತಿಂಗಳಿನಲ್ಲಿ ಕಾಯ್ದುಕೊಳ್ಬೇಕಾಗುತ್ತದೆ. ಮೀನ ರಾಶಿಯವರಿಗೆ ವಿಶಿಷ್ಟ ಶಕ್ತಿಗಳ ಸಂಗಮವನ್ನು ಕೂಡ ಇದೇ ತಿಂಗಳು ತರಲಿದ್ದು, ಒಂದು ಕಡೆ ನಿಮ್ಮ ಲಗ್ನದಲ್ಲಿ ಹುಚ್ಚ ಶುಕ್ರನು ಇರೋ ಕಾರಣ ನೀವು ಎಲ್ಲರ ಗಮನವನ್ನು ಸೆಳೀತಾ ಬರ್ತೀರಿ. ನಿಮ್ಮ ನೋಟದಲ್ಲಿ ಅಂದ ಮತ್ತು ಸ್ವಭಾವದಲ್ಲಿ ಪ್ರೇಮವು ತುಂಬಿರಲಿದೆ. ಇದು ಪ್ರಸ್ತುತ ನಡೀತಿರತಕ್ಕಂತಹ ಸಾತಿ ಅಂದರೆ ಲಗ್ನದಲ್ಲಿ ಶನಿ ಇರೋ ಕಾರಣ ಶನಿಯ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿದೆ ಅಂತಲೇ ಹೇಳ್ಬೋದು. ಆದರೆ 12ನೇ ಮನೆಯು ಅಂದರೆ ವ್ಯಯದ ಸ್ಥಾನದಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ನೀವು ತತ್ತರಿಸ್ತಿದೆ ಅಂತಲೇ ಹೇಳ್ಬೋದು. ಹೊರನೋಟಕ್ಕೆ ನೀವು ನಗುತ್ತಿದ್ದರೂ ಒಳಮನಸ್ಸಿನಲ್ಲಿ ಆತಂಕ, ನಿದ್ರೆಯ ಸಮಸ್ಯೆ ಅಥವಾ ಮಿತಿಮೀರಿದಂತಹ ಖರ್ಚುಗಳು ನಿಮ್ಮನ್ನು ಬಹಳಷ್ಟು ಕಾಡ್ಬೋದು. ಸಾರ್ವಜನಿಕ ಜೀವನ ಮತ್ತು ವೈಯಕ್ತಿಕ ಶಾಂತಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಈ ತಿಂಗಳು ಮುಖ್ಯ ಸವಾಲಾಗಿರ್ತದೆ ಈ ಮೀನ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಇರುವಂತಹ ಗ್ರಹಗಳ ಪ್ರಮುಖ ಸಂಚಾರ ಏನು ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯ ಮತ್ತು 9ನೇ ಮನೆಯ ಅಧಿಪತಿಯಾಗಿರ್ತಂತಹ ಮಂಗಳನು 12ನೇ ಮನೆಯ ಕುಂಭ ರಾಶಿಯಲ್ಲಿ ಇರಲಿದ್ದಾರೆ ಸ್ನೇಹಿತರೆ. ಇದು ಹೆಚ್ಚಿನ ವೆಚ್ಚ, ನಿದ್ರೆಯ ಸಮಸ್ಯೆ ಮತ್ತು ವಿದೇಶಿ ಪ್ರಯಾಣಗಳ ವಿಚಾರದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನು ಮಂಗಳನ ಈ ಸಂಚಾರದಿಂದ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಶುಕ್ರನು 3 ಮತ್ತು 8ನೇ ಮನೆಯ ಅಧಿಪತಿಯಾಗಿ ಇರೋದ್ರಿಂದ 1ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಈ ಟೈಮ್ನಲ್ಲಿ ನಿಮಗೆ ಆಕರ್ಷಣೆಯೂ ಕೂಡ ಹೆಚ್ಚಾಗಲಿದೆ. ಪ್ರೇಮ ಸುಖವೂ ಕೂಡ ಸಿಗಲಿದ್ದು ಅನಿರೀಕ್ಷಿತ ಧನಲಾಭವನ್ನು ಕೂಡ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆಯಿಂದ 1ನೇ ಮನೆಗೆ ಮಾರ್ಚ್ 15ರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸೂರ್ಯನು ಶಕ್ತಿಯ ಕುಂಠಿತವನ್ನು ಈ ಟೈಮ್ನಲ್ಲಿ ತರಲಿದ್ದಾರೆ. ನಂತರ ನಿಮ್ಮ ಆತ್ಮವಿಶ್ವಾಸದ ಹೆಚ್ಚಳವನ್ನು ಕೂಡ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಾತಿಯಲ್ಲಿ ಶನಿಯು ಇರೋ ಕಾರಣ ಶನಿ 1ನೇ ಮನೆಯ ಮೀನ ರಾಶಿಯಲ್ಲಿ ಇರಲಿದ್ದಾರೆ ಸ್ನೇಹಿತರೆ. ಇದು ನಿಮ್ಮಲ್ಲಿ ಶಿಸ್ತನ್ನು ತರಲಿದೆ, ನಿಮ್ಮ ಗಾಂಭೀರ್ಯವನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಹಾಗೆ ನಿಮ್ಮ ಕೆಲಸದಲ್ಲಿ ಒಂದಿಷ್ಟು ಸಮಯ ವಿಳಂಬ ಆಗುವಂತಹ ಚಾನ್ಸಸ್ ಕೂಡ ಇರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಮಾರ್ಚ್ 17ರ ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಈ ಮಾರ್ಚ್ ತಿಂಗಳು ವೃತ್ತಿ ಜೀವನವು ಸ್ವಲ್ಪ ಗೊಂದಲಮಯವಾಗಿರ್ಬೋದು. ಅದರಲ್ಲೂ ಮಾರ್ಚ್ 15ರವರೆಗೆ ಸೂರ್ಯನು 12ನೇ ಮನೆಯಲ್ಲಿ ಇದ್ದ ಕಾರಣದಿಂದ ಆತ್ಮವಿಶ್ವಾಸದ ಕೊರತೆ ಬಹಳಷ್ಟು ಕಾಡಿರ್ಬೋದು, ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಗುಪ್ತ ಪಿತ್ತೂರಿಗಳು ಕೂಡ ನಡೆಯಬಹುದು. ಈ ಮಾರ್ಚ್ 17ರ ನಂತರ ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಬೆಂಬಲ ಸಿಗದಿರ್ಬೋದು. ಸದ್ಯಕ್ಕೆ ತೆರೆಮರೆಯ ಕೆಲಸಗಳಲ್ಲಿ ತೊಡಗುವುದು ಉತ್ತಮ. ಆದರೆ ನಿಮ್ಮ ಕೆಲಸವು ವಿದೇಶಿ ವ್ಯವಹಾರಗಳು, ಆಸ್ಪತ್ರೆಗಳು ಅಥವಾ ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದಲ್ಲಿ ಬಹಳಷ್ಟು ಯಶಸ್ವಿಯಾಗ್ತಾ ಹೋಗ್ತೀರಿ.
ಉಚ್ಚ ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತಿನ ಮೂಲಕ ಗ್ರಾಹಕರನ್ನು ಗೆಲ್ಲಬಹುದು. ಈ ಮಾರ್ಚ್ 15ರ ನಂತರ ಸೂರ್ಯನು ನಿಮ್ಮ ಲಗ್ನಕ್ಕೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಕೂಡ ಮರಳಿ ಬರ್ತೋಗ್ತವೆ. ಆದರೆ ಅಹಂಕಾರದಿಂದ ಮೇಲಾಧಿಕಾರಿಗಳೊಂದಿಗೆ ವಾಗ್ವಾದವನ್ನು ಈ ಟೈಮ್ನಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲೂ ಈ ಮಾರ್ಚ್ 17ರ ನಂತರ ಸಾಕಷ್ಟು ಉತ್ತಮವಾದ ಪ್ರಭಾವಗಳನ್ನು ಸೂರ್ಯನ ಈ ಸಂಚಾರದಿಂದ ಕೂಡ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಆರೋಗ್ಯ ಮತ್ತು ಕ್ಷೇಮದ ವಿಚಾರದಲ್ಲಿ ಶುಭವನ್ನು ತರಲಿದೆಯಾ ಈ ಮಾರ್ಚ್ 17ರ ನಂತರ ಅಂತ ನೋಡ್ತಾ ಬರೋದಾದರೆ, ಈ ಮಾರ್ಚ್ ತಿಂಗಳು ಅತ್ಯಂತ ಕಾಳಜಿ ವಹಿಸಬೇಕಾದಂತಹ ತಿಂಗಳು. ಅದರಲ್ಲೂ ಈ ಮಾರ್ಚ್ 17ರ ನಂತರ 12ನೇ ಮನೆಯ ಗ್ರಹಗಳ ಪ್ರಭಾವವು ಮುಖ್ಯವಾಗಿ ನಿದ್ರೆ ಮತ್ತು ಪಾದಗಳ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ. ಈ ಟೈಮ್ನಲ್ಲಿ ನಿದ್ರಾಹೀನತೆ ಅಥವಾ ಅಶಾಂತಿಯು ನಿಮ್ಮನ್ನು ಮಾನಸಿಕವಾಗಿ ದಣಿಸ್ಬೋದು. ಜೊತೆಗೆ ಲಗ್ನದಲ್ಲಿ ಇರತಕ್ಕಂತಹ ಶನಿಯು ದೈಹಿಕವಾಗಿ ಆಯಾಸ ಅಥವಾ ಕೀಲು ನೋವನ್ನು ನಿಮಗೆ ನೀಡ್ಬೋದು ಸ್ನೇಹಿತರೆ. ಅದರಲ್ಲೂ ಈ ಮಾರ್ಚ್ ಮಧ್ಯಭಾಗದಲ್ಲಿಯೇ ಅಂದರೆ 17ರ ನಂತರ ಸೂರ್ಯನ ಪ್ರವೇಶವು ದೇಹದ ಉಷ್ಣತೆಯನ್ನು ಹೆಚ್ಚಿಸ್ತಾ ಹೋಗ್ತದೆ ಅಥವಾ ತಲೆನೋವಿಗೆ ಕೂಡ ಇದು ಕಾರಣವಾಗ್ಬೋದು. ಪ್ರತಿದಿನ ಮಲಗುವ ಮುನ್ನ ಪಾದಗಳನ್ನು ಮಸಾಜ್ ಮಾಡಿಕೊಳ್ಳುವುದು, ಧ್ಯಾನವನ್ನು ಮಾಡುವುದು ಈ ರಾಶಿಯವರಿಗೆ ಉತ್ತಮ ಪರಿಹಾರವಾಗಿರಲಿದೆ. ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಈ ಮಾರ್ಚ್ 17ರ ನಂತರ ಕುಟುಂಬ ಮತ್ತು ಸಂಬಂಧಗಳು ಹೇಗಿರಲಿದೆ ಅಂತ ನೋಡ್ತಾ ಬರ್ತದ್ರೆ, ನಿಮ್ಮ ಪ್ರೇಮ ಜೀವನವೇ ಈ ತಿಂಗಳ ಭರವಸೆಯ ಕಿರಣ ಅಂತಲೇ ಹೇಳ್ಬೋದು. ನಿಮ್ಮ ಲಗ್ನದಲ್ಲಿ ಉಚ್ಚ ಶುಕ್ರನು ಇರೋ ಕಾರಣ ನಿಮ್ಮಲ್ಲಿ ಒಂದು ಬಗೆಯ ಕಾಂತಿಯೂ ಕೂಡ ಇರಲಿದೆ. ಇತರರು ನಿಮ್ಮತ್ತ ಬಹಳಷ್ಟು ಆಕರ್ಷಿತರಾಗ್ತಾ ಹೋಗ್ತಾರೆ. ಪ್ರೇಮ ಸಂಬಂಧಗಳು ಗಟ್ಟಿ ಆಗಲಿವೆ ಮತ್ತು ದಾಂಪತ್ಯ ಜೀವನ ಸುಖಮಯವಾಗಿರ್ತದೆ. ನಿಮ್ಮ ಸಂಗಾತಿಗೆ ನೀವು ಹೆಚ್ಚು ಆಕರ್ಷಕರಾಗಿ ಕಾಣ್ತೀರಿ. ಇದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗೆಯೇ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿ ಆಗ್ತಾ ಹೋಗ್ತವೆ. ಆದರೆ 12ನೇ ಮನೆಯ ಚಟುವಟಿಕೆಗಳು ಕೆಲವು ರಹಸ್ಯಗಳನ್ನು ಅಥವಾ ಗುಪ್ತ ಹಾಸ್ಯಗಳನ್ನು ನಿಮ್ಮಲ್ಲಿ ಸೂಚಿಸಲಿದೆ. ಸಂಗಾತಿಯೊಂದಿಗೆ ಬಹಳಷ್ಟು ಪ್ರಾಮಾಣಿಕರಾಗಿ ಇರಬೇಕು. ಈ ಟೈಮ್ನಲ್ಲಿ ಮನೆಯ 4ನೇ ಮನೆಯನ್ನು ಗುರುವು ನೋಡುವುದರಿಂದ ಕೌಟುಂಬಿಕ ಜೀವನ ಸ್ಥಿರವಾಗಿರ್ತದೆ. ಆದರೆ ನೀವು ಆಂತರಿಕ ಗೊಂದಲಗಳಿಂದಾಗಿ ಕುಟುಂಬದವರಿಂದ ಸ್ವಲ್ಪ ದೂರವಿರುವಂತೆ ನಿಮಗೆ ಅನಿಸ್ಬೋದು ಸ್ನೇಹಿತರೆ. ಅದರಿಂದ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಹಾಗೆಯೇ ಈ ಟೈಮ್ನಲ್ಲಿ ಪ್ರಾಮಾಣಿಕವಾಗಿ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ವಿದೇಶದಲ್ಲಿ ಓದಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಇದು ಹಸಿರು ನಿಶಾನೆ ಸಿಕ್ಕಂತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಮಾರ್ಚ್ 17ರ ನಂತರ ವೀಸಾ ಪ್ರಕ್ರಿಯೆ ಅಥವಾ ವಿದೇಶಿ ಪ್ರಯಾಣಕ್ಕೆ 12ನೇ ಮನೆಯ ಶಕ್ತಿ ಬಹಳಷ್ಟು ಪೂರಕವಾಗಿರ್ತದೆ. ಆದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸಮಸ್ಯೆ ಬಹಳಷ್ಟು ಎದುರಾಗ್ಬೋದು. ರಾಹುವಿನ ಪ್ರಭಾವದಿಂದ ಮನಸ್ಸು ಓದಿನ ಬದಲು ಹಗಲುಗನಸಿನತ್ತ ಹೋಲ್ಬೋದು ಸ್ನೇಹಿತರೆ. ಶನಿಯ ಶಿಸ್ತನ್ನು ಬಳಸಿಕೊಂಡು ಕಟ್ಟುನಿಟ್ಟಾದ ವೇಳಾಪಟ್ಟಿಯನ್ನು ಪಾಲಿಸುವ ಮೂಲಕ ಈ ಮಾನಸಿಕ ಗೊಂದಲವನ್ನು ಈ ರಾಶಿಯವರು ಜಯಿಸ್ಬೋದು. ಆದ್ದರಿಂದ ಶಿಸ್ತಿನಿಂದ ಇದ್ದು ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಹೊತ್ತ ಬನ್ನಿ. ಉತ್ತಮವಾದಂತಹ ಯಶಸ್ಸನ್ನು ಕಾಣ್ತಾ ಬರ್ತೀರಿ. ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೂ ಕೂಡ ಬಹಳಷ್ಟು ಒಳ್ಳೆಯ ಫಲಿತಾಂಶಗಳು ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಹಣಕಾಸಿನ ವಿಚಾರದಲ್ಲಿ ಹೇಗಿರಲಿದೆ, ಈ ಆರ್ಥಿಕ ವಿಚಾರದಲ್ಲಿ ಈ ಮಾರ್ಚ್ 17ರ ನಂತರ ಹೇಗಿರಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಆರ್ಥಿಕವಾಗಿ ಹಣದ ಸೋರಿಕೆಯ ತಿಂಗಳು ಈ ಮಾರ್ಚ್ ತಿಂಗಳು ಅಂತಲೇ ಹೇಳ್ಬೋದು. 12ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆ ಉಂಟಾಗೋ ಕಾರಣ ಹಠಾತ್ ಮತ್ತು ಅನಿಯಂತ್ರಿತವಾದಂತಹ ಖರ್ಚುಗಳು ನಿಮಗೆ ಬರ್ತಾ ಹೋಗ್ತದೆ. ವೈದ್ಯಕೀಯ ವೆಚ್ಚಗಳಿರ್ಬೋದು, ನಿಮ್ಮ ವಾಹನ ರಿಪೇರಿ ಇರ್ಬೋದು, ಅಥವಾ ಪ್ರಯಾಣಕ್ಕಾಗಿ ಹೆಚ್ಚಿನ ಹಣ ವ್ಯಯವಾಗ್ಬೋದು ಸ್ನೇಹಿತರೆ. ಸಕಾರಾತ್ಮಕವಾಗಿ ಉಚ್ಚ ಶುಕ್ರನ ಬಲದಿಂದಾಗಿ ನಿಮ್ಮ ವ್ಯಕ್ತಿತ್ವ ಅಥವಾ ಕಲಾತ್ಮಕ ಕೌಶಲ್ಯಗಳ ಮೂಲಕ ಹಣವನ್ನು ಕೂಡ ಗಳಿಸ್ಬೋದಾಗಿದೆ. ನಿಮ್ಮ ಮೂಡನ್ನು ಸುಧಾರಿಸಿಕೊಳ್ಳಲು ಬಟ್ಟೆಗಳು ಅಥವಾ ಐಷಾರಾಮಿ ವಸ್ತುಗಳಿಗೆ ಹಣವನ್ನು ಕೂಡ ಖರ್ಚು ಮಾಡ್ತೀರಿ. ಆದರೆ ಉಳಿತಾಯದ ಹಣ ಖಾಲಿಯಾಗದಂತೆ ಬಹಳಷ್ಟು ಜಾಗೃತೆಯನ್ನು ವಹಿಸಬೇಕು. ವಿದೇಶಿ ಮೂಲಗಳಿಂದ ಬರುವಂತಹ ಆದಾಯವು ವರದಾನವಾಗ್ತದೆ. ಅದರಿಂದ ಈ ಟೈಮ್ನಲ್ಲಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ಇದು ನಿಮ್ಮನ್ನು ಆರ್ಥಿಕ ಬಿಕ್ಕಟ್ಟಿನಿಂದ ಕಾಪಾಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಮಾರ್ಚ್ 17ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ
ಮೀನ ರಾಶಿಯವರು ಕಾಣ್ತಾ ಬರ್ತೀರಿ. ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಮಾರ್ಚ್ 17ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಜ್ಯೋತಿಷ್ಯ ಪರಿಹಾರಗಳೇನು, ಸಾಡೆ ಸಾತಿಯ ಒತ್ತಡ ಮತ್ತು 12ನೇ ಮನೆಯಲ್ಲಿನ ವೆಚ್ಚಗಳನ್ನು ನಿಯಂತ್ರಿಸಲು ನಾವು ತಿಳಿಸ್ಕೊಡುವಂತಹ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಈ ಮೀನರಾಶಿಯವರು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. 12ನೇ ಮನೆಯ ಮಂಗಳ ಮತ್ತು 1ನೇ ಮನೆಯ ಶನಿಯನ್ನು ಶಾಂತಗೊಳಿಸಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ. ಇದರಿಂದ ಆ ಹನುಮಂತನ ಅನುಗ್ರಹವೂ ಕೂಡ ಸಿಗ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಧೈರ್ಯ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಹಾಗೆ ಮಂಗಳವಾರದಂದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ಸಹಾಯವನ್ನು ಮಾಡಿ ಅಥವಾ ಔಷಧಿಗಳನ್ನು ದಾನ ಮಾಡಿ. ಇದು 12ನೇ ಮನೆಯ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಲು ಬಹಳಷ್ಟು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು. ಉಚ್ಚ ಶುಕ್ರನ ಶುಭ ಫಲಗಳಿಗಾಗಿ ಪ್ರತಿದಿನ ಸುಗಂಧ ದ್ರವ್ಯವನ್ನು ಬಳಸಿ ಸ್ವಚ್ಛವಾದಂತಹ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಹಾಗೆ ಮಂಗಳ ಮತ್ತು ರಾಹುವಿನಿಂದ ಉಂಟಾಗ್ತಿರುವಂತಹ ನಿದ್ರೆಹೀನತೆಯನ್ನು ತಪ್ಪಿಸಲು ಮಲಗುವ ಮುನ್ನ ಪಾದಗಳನ್ನು ತಣ್ಣೀರಿನಿಂದ ತೊಳೆದು ದಿಂಬಿನ ಕೆಳಗೆ ಸಣ್ಣ ಚೀಲದಲ್ಲಿ ಸೋಂಪುಗಳನ್ನು ಇಟ್ಟುಕೊಳ್ಳಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ. ಇದರಿಂದ ಆ ಲಕ್ಷ್ಮೀದೇವಿಯ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಇದರಿಂದ ಆ ಗುರುದೇವ, ಮಂಗಳದೇವ, ಶನಿದೇವ ಹಾಗೆಯೇ ಲಕ್ಷ್ಮೀನಾರಾಯಣರ ಕೃಪೆಯೂ ಕೂಡ ನಿಮ್ಮ ಮೇಲೆ ದೊರಕಲಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಮಂಗಳದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.